ಹಲೋ ಸ್ನೇಹಿತರೆ, ನಮಸ್ತೆ. ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ಎಲ್ಲರೂ ಹೇಗಿದ್ದೀರಾ? ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಭಾವಿಸ್ತಾ ಇವತ್ತಿನ ಬ್ಲಾಗ್ನ ಶುರು ಮಾಡೋಣ. ಇವತ್ತಿನ ಬ್ಲಾಗ್ ಬಂದು ಶನಿವಾರದ ಬ್ಲಾಗ್ ಆಗಿರುತ್ತೆ. ಇವತ್ತು ಬೆಳಗ್ಗೆ ಬೇಗ ಹೇಳಲಿಕ್ಕಾಗಲಿಲ್ಲ. ಒಂದು 4:45ಗೆ ಎದ್ದು ಪೂಜೆಗೆ ರೆಡಿ ಮಾಡ್ಕೋತಾ ಇದ್ದೀನಿ. ಈವ್ನಿಂಗು ಮದುವೆ ಕೂಡ ಇದೆ. ನಮ್ಮ ರಿಲೇಟಿವ್ಸ್ದೇ, ಹತ್ತಿರದ ರಿಲೇಟಿವ್ಸು. ಸೊ ಇವತ್ತಿನ ವೀಡಿಯೋನ ಎಲ್ಲೂ ಸ್ಕಿಪ್ ಮಾಡಬೇಡಿ. ಹೇಗೆಲ್ಲ ರೆಡಿಯಾಗಿದ್ದೀನಿ, ಯಾರು ರೆಡಿ ಮಾಡಿಕೊಟ್ರು, ಮುಹೂರ್ತಮ್ಗೆ ಹೇಗೆ ರೆಡಿಯಾಗಿದ್ದೆ ಎಲ್ಲನೂ ಕೂಡ ಇವತ್ತಿನ ವೀಡಿಯೋನಲ್ಲಿ ಶೇರ್ ಮಾಡ್ತಾ ಇದ್ದೀನಿ. ಯಾಕೆಂದರೆ ಬಹಳಷ್ಟು ವ್ಯೂವರ್ಸ್ಗೆ ಗೊತ್ತು, ನಾನು ರೆಡಿಯಾಗೋದನ್ನು ನೋಡಲಿಕ್ಕೆ ಚೆಂದ ಅಂತ ಕಮೆಂಟ್ ಮಾಡ್ತಾ ಇರ್ತೀರ ಅಲ್ವಾ. ಸೊ ಬನ್ನಿ ಬ್ಲಾಗ್ನ ಇವತ್ತು ದೇವ್ರ ಪೂಜೆಗೆ ಏನು ಮಾಡಿದ್ದೀನಿ ತೋರಿಸ್ತೀನಿ ಬನ್ನಿ. ನಾರಾಯಣನಿಗೆ ಇಷ್ಟ ಆದಂತಹ ಸಜ್ಜಿಗೆ ಮಾಡಿದ್ದೀನಿ ನೋಡಿ. ಎಷ್ಟು ಚೆನ್ನಾಗಿದೆ ಸಜ್ಜಿಗೆ ಅಂತೀರಾ ನೋಡಿ. ಬಾಳೆಹಣ್ಣು ಹಾಕಿ ತುಪ್ಪ ಹಾಕಿ ಮಾಡಿರೋದು ಸಖತ್ ಚೆನ್ನಾಗಾಗಿದೆ. ನೋಡಿ ತುಪ್ಪ ಎಲ್ಲ ಹೆಂಗೆ ಬಿಡ್ತಾ ಇದೆ ಸೈಡಲ್ಲಿ ನೋಡಿ. ಈ ಥರ ತುಪ್ಪ ತುಂಬ ಹಾಕಬೇಕು ಧಾರಾಳವಾಗಿ ಸಜ್ಜಿಗೆ ಮಾಡಬೇಕು ಅಂದರೆ. ರೆಸಿಪಿ ಬೇಕಿದ್ರೆ ಕಮೆಂಟ್ ಮಾಡಿ, ಖಂಡಿತ ಇನ್ನೊಂದು ಸಲ ತೋರಿಸ್ಕೊಡ್ತೀನಿ ನೋಡಿ. ದೇವರೇ, ಏದು ಸೆಕೆ ಅಂತೀರಾ ಪೂಜೆ ಮುಗಿಸೋ ವರ್ಷದಲ್ಲಿ. ಇಲ್ಲಿ ಕೂತ್ಕೊಂಡು ರಾಧಾ ಅವರಿಗೆ ವೆಯ್ಟ್ ಮಾಡ್ತಾ ಇದ್ದೀನಿ. ಮುಖ ತೊಳ್ಕೊಂಡಿದ್ದಾಯಿತು, ಕೂತ್ಕೊಂಡು ವೆಯ್ಟ್ ಮಾಡ್ತಾ ಇದ್ದೀನಿ. 5 ಗಂಟೆಗೆ ಹೇಳಿದ್ದೆ. ಹೇರ್ ಸ್ಟೈಲ್ ಏನು ಮಾಡೋದಪ್ಪ, ಕೂದಲೆಲ್ಲ ಅಷ್ಟೊಂದು ಉದುರೋಗಿದೆ. ಎಲ್ಲರೂ ಅದೇ ಕೇಳ್ತಿದ್ದಾರೆ, ಯಾಕೆ ಹೇರೆಲ್ಲ. ನೀವು ಸ್ಟಾರ್ಟ್ ಮಾಡೋಂಗಿಲ್ಲ, ಇವನು ಶುರು ಮಾಡ್ಬಿಡ್ತಾನೆ. ಓಕೆ ಸಾಕು. ಚೂಪ್ ಬೇವತ್ತು ಹೆಂಗಾಗಿತ್ತು ನಾವು ಗೊತ್ತಾಗಿ. ಗಿಳಿದು ಮೂತಿ ಎಲ್ಲಿ ನಾನು ಬಂದ್ರೆ ಸಾಕು ಹೊರಗೆ ಸೈಕಲ್ ಎತ್ಕೊಂಡು ಕುತ್ಕೊಬಿಡ್ತಾನೆ ನೋಡಿ. ನಮ್ಮ ಕಾಲು ಕೈ ಮುರಿದಾಕಿ ಕೂರಿಸ್ತಾನೆ ಒಟ್ಟಿನಲ್ಲಿ ಮೂಲೆಗೆ. ರೋಹಿತ್ ಹೋಗಂಗಿದ್ರೆ ಬೇಗ ಹೋಗ್ರಿ, ನಾನು ಬಿಟ್ಟು ಬರ್ತೀನಿ, ಬೇಕಾದ್ರೆ ನಾನು ಆಮೇಲೆ ಪಪ್ಪನ ಕರ್ಕೊಂಬರ್ತೀನಿ ಕಾರಲ್ಲಿ ಅಂತ ಹೇಳ್ತಿದ್ದಾನೆ. ಮನೆಯವ್ರು ಅಷ್ಟೊತ್ತಿಗೆ ಬಂದು ಏನು ಮಾಡ್ತಾರೆ, ಸುಮ್ಮನೆ ಕೂತ್ಕೋಬೇಕಲ್ಲ ಮುಂದೆ. ಅದಕ್ಕೆ ಲೇಟಾಗೆ ಹೋಗೋಣ ನೋಡಿ. ನಮ್ಮ ಮನೆಯದು ಸುಬ್ಬ ಮಾತಾಡ್ತಾವನೆ. ಅಪ್ಪ ನಮ್ಗೆ ಹಿಡ್ದು ಜನ್ಮ ಸಾಕಾಗ್ಬಿಟ್ಟಿರುತ್ತೆ. ಇವ್ರು ಮಿಸ್ಸು ಇಂಥ ಒಂದು 4 ಮಕ್ಳು ಇದ್ಬಿಟ್ರೆ ಅದು ಹೆಂಗೆ ಅವ್ರು ಮಿಸ್ ಇವ್ರನ್ನೆಲ್ಲ ಕಂಟ್ರೋಲ್ ಮಾಡ್ತಾರೋ ಏನು ಕಥೆನೋ. ಯಪ್ಪ ಪರಮಾತ್ಮ, ಹೆಂಗಾಗಿದೆ ನೋಡಿ. ಊಟ ತಿನ್ನಲ್ಲ ನೋಡಿ, ಆಗ 2 ರೌಂಡ್ ಸಣ್ಣನೇ ಆಗ್ಬಿಟ್ಟಿದೆ. ಸರಿ ಚಲೋ ಸ್ನೇಹಿತರೆ. ಸ್ಯಾರಿ ಎಲ್ಲ ತೆಗೆದಿಟ್ಕೋತಾ ಇದ್ದೆ ನೋಡಿ. ಸ್ಯಾರಿ ಹಾಕ್ಕೊಳ್ಳೋಣ ಮದುವೆಗೆ ಅಂತ. ಒಂದು ಸಲ ವರಮಹಾಲಕ್ಷ್ಮಿ ಗುಡಿಸಿದ್ದು ನೋಡಿದ್ದೀರಾ, ನಾನು ವೇರ್ ಮಾಡೇ ಇಲ್ಲ. ಇವಾಗ ಉಟ್ಕೊಳ್ಳೋಣ ಅಂತ ಇವತ್ತು ಫಸ್ಟ್ ಟೈಮ್ ವೇರ್ ಮಾಡ್ತಾ ಇರೋದು. ರಿಸೆಪ್ಷನ್ಗೆ ಹಾಕೊಂಡು ಹೋಗೋಣ ಅಂತ ತೆಗೆದಿಟ್ಕೊಂಡಿದ್ದೀನಿ. ಇನ್ನು ಬ್ಲೌಸು ಇದ್ರದ್ದು ನೋಡೋಣ. ಗೋಲ್ಡ್ ಏನು ಪೇರ್ ಮಾಡೋದು ಅಂತ ಯೋಚನೆ ಮಾಡ್ತಾ ಇದ್ದೀನಿ. ಲಾಂಗಾರ ಪೇರ್ ಮಾಡೋಣ, ಒಂದು ಶಾರ್ಟ್ ನೆಕ್ಲೆಸ್ಸು ಅದನ್ನು ಅಂತ ಅನ್ಕೋತಾ ಇದ್ದೀನಿ. ಸ್ವಲ್ಪ ನಮ್ಮವ್ರುಗಳ್ದು ಮದುವೆ ಇದ್ದಾಗ, ಅಂದರೆ ನಮ್ಮವ್ರುಗಳ್ದು ಅಂದರೆ ರಿಲೇಟಿವ್ಸ್ ಮದುವೆ ಇದ್ದಾಗ ತೀರಾ ಹತ್ರದ್ದು, ಸ್ವಲ್ಪ ಗೋಲ್ಡ್ ಸ್ವಲ್ಪ ಜಾಸ್ತಿ ಹಾಕ್ಕೊತೀನಿ. ನೋಡೋಣ. ಇದಕ್ಕೆ ಗ್ರೀನ್ ಬಳೆಗಳು ಒಂದು ಸಖತ್ ಇಷ್ಟ, ರೆಡಿ ಮಾಡಿ ಇಟ್ಕೊಂಡಿದ್ದೀನಿ. ಇದಕ್ಕೆ ಚಿನ್ನದ ಬಳೆಗಳು ಹಾಕ್ಬಿಟ್ಟು 2 ಕೈಗೂ ಹಾಕ್ಕೊಳ್ಳೋಣ ಅಂತ ಹೇಳ್ಬಿಟ್ಟು. ವಾಚ್ ನನಗೆ ಅಷ್ಟೊಂದು ಇಷ್ಟ ಆಗಲ್ಲ, ಅದಕ್ಕೆ 2 ಕೈಗೂ ಗ್ರೀನ್ ಬಳೆನೇ ಹಾಕೋಣ ಅಂತ ಯೋಚನೆ ಮಾಡ್ತಾ ನೋಡ್ತೀನಿ. ಹಾಕ್ಕೊಂಡು ಯಾವುದು ಲಾಂಗಾರ ಯಾವ್ದು ಮ್ಯಾಚ್ ಆಗುತ್ತೆ ನೋಡ್ಕೊತೀನಿ. ಸೊ ಗೋಲ್ಡೇ ಹಾಕೋದು. ಎಲ್ಲ ರೆಡಿ ಆದಮೇಲೆ ತೋರಿಸ್ತೀನಿ.
ರಾಧಾ ಅವ್ರು ಬರೋ ಅಷ್ಟರಲ್ಲಿ ಎಲ್ಲ ರೆಡಿ ಮಾಡಿ ಇಟ್ಕೊಳ್ಳೋಣ ಅಂತ ಹೇಳ್ಬಿಟ್ಟು ಇನ್ನೇನು ಸ್ಯಾರಿ ಹೇರ್ ಸ್ಟೈಲ್ ಒಂದು ಹೇಳಿದ್ದೀನಿ ಅಷ್ಟೇ ಅವ್ರಿಗೆ. ಇನ್ನು ಫೇಸ್ ಮೇಕಪ್ ಎಲ್ಲ ನಾನೇ ಮಾಡ್ಕೋತಾ ಇದ್ದೀನಿ. ಸೊ ಬಳೆಗಳು ರೆಡಿ ಆಯಿತು. ನೋಡೋಣ ಹೇಗೆ ರೆಡಿ ಆಗುತ್ತೀನಿ ಏನು ಎತ್ತ ಅಂತ. ಸೊ ರೂಮಲ್ಲಿ ವೀಡಿಯೋ ಮಾಡ್ತಾ ಇರೋದು, ಇಲ್ಲೂ ಸ್ವಲ್ಪ ಕತ್ಕತ್ಲೇ ಬರೋದು. ಜುಮ್ಕ ಹಾಕ್ಲಾ ಅಥವಾ ದೊಡ್ಡದು ಇಯರಿಂಗ್ಸ್ ಇಟ್ಬಿಡ್ಲಾ, ದೊಡ್ಡದು ಎಲ್ಲನೂ ಯೋಚನೆ ಮಾಡ್ತಾ ಇದ್ದೀನಿ. ಹೇರ್ ಸ್ಟೈಲ್ ಏನು ಮಾಡಿಸ್ಕೋಬೇಕು ಅಂತಲೇ ಗೊತ್ತಿಲ್ಲ ನನಗೆ. ಅಥವಾ ಸ್ಟ್ರೈಟ್ ಹೇರ್ ಮಾಡಿಸ್ಕೊಂಡು ಲೂಸ್ ಹೇರ್ ಬಿಟ್ಕೊಂಡು ಹೋಗ್ಲಾ, ಏನೂ ಅರ್ಥ ಆಗ್ತಿಲ್ಲ. ಜಡೆ ಹಾಕ್ಸ್ಕೋಬೇಕು ಅನ್ನೋದೊಂದು. ಬುಕ್ ಮಾಡೋಕ್ಕೆ ಅಂತ ಇದನ್ನು ಮೀಶೋಯಿಂದ ನಾನು ಬುಕ್ ಮಾಡಿ ತರಿಸಿದ್ದೀನಿ. ತುಂಬಾ ಚೆನ್ನಾಗಿದೆ ಇದು, ಆಯಿತಾ. ಐಸಲ್ಲಿ ಫೇಸ್ನ ಡೈಲಿ ಡಿಪ್ ಮಾಡೋದ್ರಿಂದ ಏನು ಬೆನಿಫಿಟ್ ಇದೆ ಅಂತ ಗೂಗಲ್ ಸರ್ಚ್ ಮಾಡಿ ಗೊತ್ತಾಗುತ್ತೆ, ಆಯಿತಾ. ಇದು ನನಗೆ ಅಂತ ತರಿಸ್ಕೊಂಡ್ರೆ ರೋಹಿತ್ ತಗೊಂಡೋಗಿ ಮೇಲೆ ಇಟ್ಬಿಟ್ಟಿರ್ತಾನೆ. ಸುಮ್ಮನಿರಮ್ಮ ಒಂದು ನಿಮಿಷ ತಗೋಬಾರ್ದು, ಇಲ್ಲೆಲ್ಲ ನೀರಾಗುತ್ತೆ ಬಿಡು, ಸುಮ್ಮನಿರು. ನೋಡಿ ಈ ಥರ ಇದ್ರೊಳಗಡೆ ಈ ಥರ ಐಸ್ ಹಾಕೋದಕ್ಕೆ ಯಾರು ಬಿಟ್ಟು ನೀರು ಹಾಕ್ಬಿಟ್ಟು, ಆಯಿತಾ. ಇದು ಎಕ್ಸ್ಟ್ರಾ ಸುಮ್ಮನೆ ಇದು ಇದಕ್ಕೆ ನೀರು ಹಾಕ್ಬಿಟ್ಟು ಸ್ವಲ್ಪ ಐಸ್ ಕರಗಿದ ಮೇಲೆ ಈ ಥರ ಫೇಸ್ಗೆ ಈ ಥರ ಡಿಪ್ ಮಾಡೋದು. ಸೊ ಯಾರಿಗಾರ ಬೇಕಂದ್ರೆ ಕಮೆಂಟ್ ಮಾಡಿ, ಇದ್ರ ಲಿಂಕ್ನ ಕೊಡ್ತೀನಿ. ತುಂಬ ಯೂಸ್ ಆಗುತ್ತೆ ಫೇಸ್ ಅಂತೂ ತುಂಬ ಚೆನ್ನಾಗಿರುತ್ತೆ ಈ ಥರ ಮಾಡೋದ್ರಿಂದ. ನಾನು ನೀರು ಹಾಕ್ಕೊಂಡು ಈ ಥರ ಡಿಪ್ ಮಾಡಿ ವಾಶ್ ಮಾಡ್ಕೊಂಡು ಬರ್ತೀನಿ. ಸೊ ಅಷ್ಟರಲ್ಲಿ ನೋಡೋಣ, 5 ಗಂಟೆ ಆಯಿತು, ರಾಧಾ ಬರ್ತಾರೇನೋ. ಕತ್ಲೆ ಆಗೋಯ್ತು, ಯಾಕೆಂದರೆ ರಾಧಾ ಅವ್ರು ಅರ್ಧ ಗಂಟೆ ಲೇಟಾಗಿ ಬಂದರು. ಸೊ ನಾನು ಫೇಸ್ ಎಲ್ಲ ರೆಡಿ ಮಾಡಿಕೊಂಡು ಹೇರ್ ಸ್ಟೈಲು ಮತ್ತು ಸ್ಯಾರಿ ಡ್ರಾಪಿಂಗ್ ಅಷ್ಟೇ ಮಾಡಿಸ್ಕೊಂಡೆ. ಸೊ ಏನು ಅಂತಂದರೆ ಪಾರ್ಲರ್ ರೆಡಿ ಮಾಡಿದ್ರೆ ನನಗೊಂದು ಸ್ಯಾರಿ ಸ್ವಲ್ಪ ದಪ್ಪ ಕಾಣಿಸ್ತೀನಿ ಅಂತ ಅನಿಸುತ್ತೆ. ನಾನೇ ವೇರ್ ಮಾಡಿದ್ರೆ ಸ್ವಲ್ಪ ತೆಳುವಾಗಿ ಸಣ್ಣಗೆ ಕಾಣಿಸ್ತೀನಿ. ಹೇಗೆ ಕಾಣಿಸ್ತೀನಿ, ಫಸ್ಟ್ ಟೈಮ್ ಇಷ್ಟೊಂದು ಗೋಲ್ಡ್ ಹಾಕೊಂಡು ಹೋಗ್ತಾ ಇರೋದು. ಯಾಕೆಂದರೆ ನಾನು ಜಾಸ್ತಿ ಗೋಲ್ಡೆಲ್ಲ ಹಾಕಲ್ಲ, ಅಂದರೆ ನಮ್ಮನೆ ಫಂಕ್ಷನ್ ಇದ್ದರೆ ಅಷ್ಟೇನೆ. ಸೊ ಫಸ್ಟ್ ಟೈಮ್ ಈ ಥರ ಒಂದು ಚೋಕರ್ ಸೆಟ್ನ ಹಾಕ್ಕೊಂಡು ಹೋಗ್ತಾ ಇದ್ದೀನಿ. ಸೊ ಆಲ್ರೆಡಿ ವೀಡಿಯೋಗಳಲ್ಲೆಲ್ಲ ನಾನು ತೋರಿಸಿದ್ದೀನಿ. ಸೊ ಬೆಳಗ್ಗೆ ಇನ್ನೊಂದು ಸೆಟ್ ಹಾಕ್ಕೊಳ್ಳೋಣ ಅಂತ ಹೇಳ್ಬಿಟ್ಟು ಈ ಸೆಟ್ನ ಈಗ ಹಾಕ್ಕೊಂಡಿದ್ದೀನಿ. ಸೊ ಹೇಗೆ ಕಾಣಿಸ್ತಿದ್ದೀನಿ, ಕತ್ಲಲ್ಲಿ ಸ್ವಲ್ಪ ಕತ್ಲೆ ಕಾಣೋದು, ಬಟ್ ಫೇಸ್ ಬ್ಯೂಟಿಫುಲ್ಲಾಗಿ ರೆಡಿಯಾಗಿದೆ. ಸೊ ಈಚೆಗೆ ಹೋಗೋಣ ಅಂದರೆ ಅಲ್ಲೂ ಕತ್ಲು, ನೋಡೋಣ, ಟ್ರೈ ಮಾಡ್ತೀನಿ. ಓಕೆನಾ. ಬ್ಯಾಕ್ ಕ್ಯಾಮ್ರಾ ನಾನೇ ಸೆಟ್ ಮಾಡಿಬಿಟ್ಟು ವಿಡಿಯೋ ತೊಗೋತಾ ಇದ್ದೀನಿ. ಹೇಗೆ ಬರ್ತಿದೆಯೋ ಗೊತ್ತಿಲ್ಲ. ಇದು ಸ್ಯಾರಿ ರಾಧಾ ಅವರು ಹೊಸಿದ್ದು, ಇನ್ನು ಹೇರ್ ಸ್ಟೈಲು ಅವರೇ ಮಾಡಿದ್ದು. ಇನ್ನು ಫೇಸ್ ಒಂದು ನಾನು ರೆಡಿ ಮಾಡ್ಕೊಂಡಿದ್ದೀನಿ. ಸೊ ಹೊರಡಬೇಕು. ಸುಮ್ಮನೆ ಜುಮ್ಕ ಎಲ್ಲ ನಾನು ಹಾಕ್ಕೊಂಡಿಲ್ಲ, ದೊಡ್ಡ ಇಯರಿಂಗ್ಸ್ ಹಾಕ್ಕೊಂಡಿದ್ದೀನಿ ಡಿಫ್ರೆಂಟಾಗಿರಲಿ ಅಂತ, ಒಂದೇ ಥರ ಬೇಡ ಅಂತ. ಹೇಗೆ ಕಾಣಿಸ್ತಿದ್ದೀನಿ ಅಂತ ಕಮೆಂಟ್ ಮಾಡಿ ಸ್ನೇಹಿತರೆ. ನೋಡಿ ಮಿರರಲ್ಲಿ ತೋರಿಸ್ತೀನಿ. ಸೊ ಹೀಗೆ ರೆಡಿಯಾಗಿರೋದು, ಬಟ್ ನಮ್ಮ ಮನೆಯವ್ರಿಗೆ ಕೊಡ್ತೀನಿ, ನೋಡೋಣ. ರಾಧಾ ಅವರು ಸ್ಯಾರಿ ಡ್ರಾಪಿಂಗ್ ಅಂತೂ ತುಂಬ ಚೆನ್ನಾಗಿ ಮಾಡ್ತಾರೆ. ಸೊ ಮೇಕಪ್ಪು ಹೇರ್ ಸ್ಟೈಲು ಕೂಡ ಅಷ್ಟೇ ಚೆನ್ನಾಗಿ ಮಾಡ್ತಾರೆ. ಸೊ ಯಾರಾದರೂ ಮೇಕವರ್ ಬೇಕು, ಈ ಥರ ರೆಡಿ ಮಾಡಿಸ್ಕೋಬೇಕು, ಸಿಂಪಲಾಗಿ ರೆಡಿ ಮಾಡಿ ಅಂದ್ರೂ ಮಾಡ್ತಾರೆ. ಬರೀ ಹೇರ್ ಸ್ಟೈಲು ಸ್ಯಾರಿ ಡ್ರಾಪಿಂಗ್ ಮಾಡಿಕೊಡಿ ಅಂದ್ರೂ ಮಾಡಿಕೊಡ್ತಾರೆ. ಎಲ್ಲ ರೀತಿ ನಿಮ್ಮ ಅಕ್ವೈರ್ಮೆಂಟ್ ಏನಿದೆ ಅದೇ ರೀತಿಯಾಗಿ ಮಾಡಿಕೊಡ್ತಾರೆ. ಬೇಕಿದ್ದರೆ ನೀವು ಶ್ರಾವ್ಯ ಬ್ಯೂಟಿ ಪಾರ್ಲರ್ ನನ್ನ ಬ್ಲಾಗ್ನ ನೋಡ್ತಾ ಇದ್ರೆ ಗೊತ್ತಾಗ್ತಾ ಇರುತ್ತೆ. ಸೊ ರಾಧಾ ಅವ್ರನ್ನ ಕಾಂಟ್ಯಾಕ್ಟ್ ಮಾಡ್ಬೋದು. ತುಂಬ ಚೆನ್ನಾಗಿ ರೆಡಿ ಮಾಡಿಕೊಡ್ತಾರೆ. ನಾನು ನೋಡಿದ್ರೆ ಗೊತ್ತಾಗ್ತಾ ಇದೆ. ಬಟ್ ಫೇಸ್ ಮಾತ್ರ ನಾನೇ ರೆಡಿ ಮಾಡ್ಕೊಂಡಿದ್ದೀನಿ. ಕಾಣಿಸ್ತಾ ಇದ್ದೀನಿ. ಸೊ ಫೇಸ್ ಮೇಕಪ್ ಎಲ್ಲ ನಂದೇನೆ. ಸ್ಯಾರಿ ಡ್ರಾಪಿಂಗ್ ಹೇರ್ ಸ್ಟೈಲ್ ಒಂದು ಮಾಡಿಸ್ಕೊಂಡಿದ್ದೀನಿ. ಹೇಗೆ ಕಾಣಿಸ್ತಾ ಇದ್ದೀನಿ ಅಂತ ಕಾಮೆಂಟ್ ಮಾಡಿ ಸ್ನೇಹಿತರೆ. ಸೊ ಫಸ್ಟ್ ಟೈಮ್ ಇಷ್ಟೆಲ್ಲ ಗೋಲ್ಡ್ ಹಾಕ್ಕೊಂಡು ಒಂದು ಮದುವೆಗೆ ಹೋಗ್ತಾ ಇರೋದು. ಯಾಕೆಂದರೆ ಯಾವುದೇ ಮದುವೆಗಾದರೂ ಸಿಂಪಲ್ಲೇ ಹೋಗೋದು. ನನ್ನ ಬ್ಲಾಗ್ಗಳು ನೋಡಿರ್ತೀರ. ಸೊ ಫಸ್ಟ್ ಟೈಮ್ ಈ ಥರ ರೆಡಿಯಾಗಿದ್ದೀನಿ. ಸೊ ಹೇಗೆ ಕಾಣಿಸ್ತಾ ಇದ್ದೀನಿ, ಒಂದೇ ಥರ ನೋಡಿ ನೀವು ಬೋರ್ ಆಗಿರುತ್ತಲ್ಲ. ಸೊ ಬನ್ನಿ ಇವಾಗ ಹೋಗೋಣ ಮದುವೆಗೆ. ಆಫ್ ಮಾಡಿ. ಇನ್ನು ಸ್ವಲ್ಪ ಬೆಳಕಿದ್ದಂಗೆ ಬಂದಿದ್ದರೆ ಸ್ವಲ್ಪ ಅಂದರೆ ರಾಧಾ ಅವರು ಒಂದು ಸ್ವಲ್ಪ ವೀಡಿಯೋಸ್ ತಗೊಳಕ್ಕೆ ಹೆಲ್ಪ್ ಆಗೋದು, ಅವರು ಹೇಗೆ ರೆಡಿ ಮಾಡಿಕೊಟ್ರು ಅಂತ. ಬಟ್ ಆಗಲಿಲ್ಲ, ಟೈಮ್ ಆಗಿಬಿಟ್ಟಿತ್ತು. ಇನ್ನು ರೋಡ್ ಸೈಡಲ್ಲೇ ಅವ್ರ ಮನೆ ಇರೋದು, ಗುಬ್ಬಿನಲ್ಲಿ, ಸುಭಾಷ್ ನಗರದಲ್ಲಿ. ತೋರಿಸ್ತೀನಿ, ಲೈಟಿಂಗ್ಸ್ ಬಿಟ್ಟಿರ್ತಾರೆ ನೋಡಿ ವಿಡಿಯೋದಲ್ಲಿ, ಇದರಲ್ಲಿ. ಇನ್ನು ಹೋಗೋಣ. ಇನ್ನು ಸ್ಯಾರಿ ಬಗ್ಗೆ ನೀವು ಕೇಳ್ತೀರಾ. ಇದು ಕೌಶಿಕ್ ಸಿಲ್ಕ್ನಲ್ಲಿ ತೊಗೊಂಡಂಥದ್ದು, ಅಂದರೆ ಕಲ್ಲೂರಿನಲ್ಲಿ ಪರ್ಚೇಸ್ ಮಾಡಿದಂಥ ಸ್ಯಾರಿ. ಎಷ್ಟು ಕ್ವಾಲಿಟಿ ಇದೆ ಗೊತ್ತಾ, ನಿಜವಾಗ್ಲೂ
ಬೆಸ್ಟು ಸಿಲ್ಕ್ ಸ್ಯಾರಿ ಬೇಕು ಅಂದರೆ ನನ್ನ ಪ್ರಕಾರ ಹೇಳೋದು ನಮ್ಮ ಕಲ್ಲೂರು ಬೆಸ್ಟು. ಯಾಕೆ ಅಂತಂದರೆ ಅಲ್ಲೇ ಮಗ್ಗದಲ್ಲಿ ನೇಯ್ದು ಕೊಡೋದ್ರಿಂದ ನಿಮಗೆ ಒಳ್ಳೆ ರೀಸನಬಲ್ ರೇಟಲ್ಲೂ ಸಿಗುತ್ತೆ. ಹ್ಯಾಂಡ್ಲೂಮ್ ಸ್ಯಾರಿ ನಾನು ವೇರ್ ಮಾಡಿರೋಂಥ ಸ್ಯಾರಿ, ಕೈ ಮಗ್ಗದಿಂದ ನೇಯ್ದಿರೋ ಅಂಥ ಸ್ಯಾರಿ. ಸೊ 9,000 ಏನೋ ಕೊಟ್ಟು ತೊಗೊಂಡಿದ್ದೆ, ಅಂದರೆ ನನಗೆ ಅವತ್ತು ಡಿಸ್ಕೌಂಟಲ್ಲಿ ಸಿಕ್ಕಿತ್ತು. ತುಂಬ ಚೆನ್ನಾಗಿದೆ. ಕೌಶಿಕ್ ಸಿಲ್ಕಲ್ಲಿ ತುಂಬಾ ಚೆನ್ನಾಗಿರುತ್ತೆ. ವೆರೈಟಿ ಆಫ್ ಸ್ಯಾರೀಸು, ಸಿಲ್ಕ್ ಸ್ಯಾರೀಸು, ಟ್ರೆಂಡಿಂಗ್ ಸ್ಯಾರೀಸ್ ಎಲ್ಲ ಇರುತ್ತೆ. ಸೊ ಹೋಗಿಲ್ಲ ನಾನು ಕೂಡ. ವರಮಹಾಲಕ್ಷ್ಮಿ ಹಬ್ಬಕ್ಕೆ ಪಕ್ಕ ನಾನು ಅಲ್ಲೇ ಹೋಗೋದು. ಸಿಲ್ಕ್ ಬೇಕು ಅಂದರೆ ನಾನು ಅಲ್ಲೇನೆ, ಅಂದರೆ ರೇಷ್ಮೆ ಸೀರೆ ಬೇಕು ಅಂತಂದರೆ. ಇನ್ನು ನೋಡಿ ಬಂದ್ವಿ ಮದುವೆಗೆ, ಎಲ್ಲ ಅರೇಂಜ್ಮೆಂಟ್ ಆಗಿದೆ. ಎಲ್ಲ ರಿಲೇಟಿವ್ಸೇ ಬಂದಿರೋ ಅಂಥದ್ದು ಹತ್ರದ ಮದುವೆ ಎಲ್ಲ. ಇನ್ನು ಅಪ್ಪ ಅಮ್ಮ ಎಲ್ಲ ಮುಂಚೆನೇ ಬಂದಿದ್ದರು. ಸೊ ನೋಡಿ ಇವಾಗ ನಾನು ತೋರಿಸ್ತಾ ಇದ್ದೀನಿ ಹೇಗೆ ರೆಡಿ ಆಗಿದ್ದೀನಿ ಅಂತ ಹೇಳ್ಬಿಟ್ಟು. ಸೂಜಮ್ಮಂಗೂ ರೆಡಿ ಮಾಡಿಸ್ಕೊಂಡು, ರೋಹಿತ್ತು ಕಾರ ನಿಲ್ಲಿಸ್ಬರಕ್ಕೆ ಹೋಗಿದ್ದಾನೆ. ಸೊ ಎಲ್ಲ ವೆಯ್ಟ್ ಮಾಡ್ತಾ ಇದ್ದೀವಿ. ಸ್ವಲ್ಪ ಲೇಟ್ ಆಯಿತು, ಗಂಡು ಹೆಣ್ಣು ಕೂರಿಸ್ತಿರೋದು 8 ಗಂಟೆ ಆಗೋಯಿತು. ಏರ್ ಸ್ಟೈಲ್ ಹೇಗೆ ಕಾಣಿಸ್ತಿದೆ ಅಂತ ಕಮೆಂಟ್ ಮಾಡಿ, ಯಾಕೆಂದರೆ ಸಿಂಪಲಾಗಿ ಮಾಡಿಸ್ಕೊಂಡಿದ್ದೀನಿ, ಸೊ ಓವರಾಗಿ ಬೇಡ ಅಂತ. ಬಟ್ ನಾನು ಇಷ್ಟು ಚೆನ್ನಾಗಿ ಮೇಕಪ್ ಮಾಡ್ಕೊಂಡಿದ್ದೀನಿ ಅಂತ ನನಗೆ ಅನ್ನಿಸ್ತಾ ಇದೆ. ತುಂಬ ಚೆನ್ನಾಗಿ ಮಾಡ್ಕೊಂಡಿದ್ದೀನಿ ಮೇಕಪ್ಪಲ್ಲ. ಸೊ ಬನ್ನಿ ಇವಾಗ ಹುಡುಗ ಹುಡುಗಿನ ಕೂರಿಸ್ತಾ ಇದ್ದಾರೆ. ಇನ್ನು ಮುಹೂರ್ತಮ್ದು ಕೂಡ ಇದರಲ್ಲೇ ಸಣ್ಣದಾಗಿ ಒಂಚೂರು ತೋರಿಸ್ತೀನಿ ವೀಡಿಯೋಸ್ನ. ಜನವೋ ಜನ, ರಶ್ ಅಂದರೆ ರಶ್ಶು. ಮದುವೆಲಿ ಜನ ಅಂತೂ ಸಿಕ್ಕಾಪಟ್ಟೆ. ಮುಹೂರ್ತಕ್ಕೂ ಅಷ್ಟೇ ಜನ ಇದ್ದರು. ಸಾಮಾನ್ಯವಾಗಿ ಬೇರೆ ಕಡೆ ಮುಹೂರ್ತಕ್ಕೆ ಅಷ್ಟು ಜನ ಇರಲ್ಲ ಅಂತಾರೆ, ಬಟ್ ಇಲ್ಲಿ ಗಂಡನವ್ರಿಗಿಂತ ಹೆಣ್ಣವ್ರ ಕಡೆಯವರು ಬಂಧು ಬಳಗ ಜಾಸ್ತಿ ಇದ್ದರು. ತುಂಬ ರಶ್ ಇತ್ತು ರಿಸೆಪ್ಷನ್ಗೆ. ಸ್ವಲ್ಪ ಬೇಗ ಕೂರಿಸ್ಬೇಕಿತ್ತು. ನನ್ನ ಅನಿಸಿಕೆ ಪ್ರಕಾರ 7 ಗಂಟೆಗೆಲ್ಲ ಗಂಡು ಹೆಣ್ಣ ಕೂರಿಸ್ಬಿಡ್ಬೇಕು, ಇಲ್ಲಾಂದರೆ ತುಂಬ ಲೇಟ್ ಆಗುತ್ತೆ ಬರೋರಿಗೆ ಹೋಗೋರಿಗೆ. ಸೊ ಆಲ್ರೆಡಿ 8 ಗಂಟೆ. ಈಗ ಹುಡುಗ ಹುಡುಗಿನ ಕೂರಿಸ್ತಾ ಇದ್ದಾರೆ. ಸೊ ನನ್ನ ಕಡೆಯಿಂದನೂ ಕೂಡ ಬೆಸ್ಟ್ ಆಫ್ ಲಕ್ ಹೇಳೋಣ. ಸೊ ವಧು ವರರಿಗೆ ಒಳ್ಳೆಯದಾಗಲಿ, ಮತ್ತು ಮುಂದಿನ ಒಂದು ವೈವಾಹಿಕ ಜೀವನಕ್ಕೆ ಕಾಲಿಡ್ತಾ ಇದ್ದಾರೆ. ಸೊ ಆಲ್ ದ ಬೆಸ್ಟ್, ಹ್ಯಾಪಿ ಮ್ಯಾರಿಡ್ ಲೈಫ್ ಬೋತ್ ಆಫ್ ಯು. ಒಳ್ಳೆಯದಾಗಲಿ ಅಂತ ಹಾರೈಸ್ತಾ, ಇಲ್ಲಿ ಕೂತಿರೋರು ನಮ್ಮ ಚಿಕ್ಕಪ್ಪ ನಮ್ಮ ಅಪ್ಪ ಅಮ್ಮನ ಜೊತೆ ಮಾತಾಡ್ತಾ ಇದ್ದಾರೆ. ಎಲ್ಲ ರಿಲೇಟಿವ್ಸೇ ಒಂದಷ್ಟು ಜನ ಮಾತಾಡಿಕೊಂಡು ನಾವು ಕೂಡ ಸ್ಟೇಜ್ ಮೇಲೆ ಹೋದ್ವಿ. ಊಟಕ್ಕೆ ಹೋಗಿದ್ದು ಬಹಳ ಲೇಟ್ ಆಯಿತು. ಇನ್ನು ಮನೆಗೆ ಬರೋ ಅಷ್ಟರಲ್ಲಿ 10 ಗಂಟೆ ಆಗಿತ್ತು. ಇನ್ನು ಸಂಡೇ ಮಾರ್ನಿಂಗ್ ಬ್ಲಾಗ್ ಇದು. ದುಂಡು ಮಲ್ಲಿಗೆ ನೋಡಿ ಎಷ್ಟು ಚೆನ್ನಾಗಿ ಬಿಟ್ಟಿದೆ, ಪಾಟಲ್ಲೇ ಮನೆ ಬಾಗಿಲಲ್ಲೇ ಇಟ್ಟಿರೋದ್ರಿಂದ. ಸೊ ಲಕ್ಷ್ಮೀ ದೇವಿ ಹಾಗೆ ಅಟ್ರಾಕ್ಟ್ ಆಗಿ ಬಂದ್ಬಿಡ್ಬೇಕು. ಯಾಕೆಂದರೆ ಲಕ್ಷ್ಮಿಗೆ ಮತ್ತು ರಾಯರಿಗೆ ದುಂಡು ಮಲ್ಲಿಗೆ ಹೂವು ಅಂದರೆ ತುಂಬ ಇಷ್ಟ ಅಂತಂದರೆ, ಲಕ್ಷ್ಮೀ ದೇವಿಗೆ ಈ ಪರಿಮಳ ಇರೋಂಥ ಹೂಗಳಂದರೆ ಸಖತ್ ಇಷ್ಟ ಅಂತೆ. ಸೊ ನೋಡಿ ನಾನು ಬಾಗಿಲಲ್ಲೇ ಇಟ್ಬಿಟ್ಟಿದ್ದೀನಿ. ನಂಗೆ ಗೊತ್ತಿಲ್ಲ, ನಾನು ಬೇಕಂತ ಇಟ್ಟಿಲ್ಲ, ನಾನು ಅಲ್ಲೇನೋ ಮೊದಲಿಂದಲೇ ಇಟ್ಟಿದ್ದೀನಿ. ತುಂಬ ಹೂ ಚಾನಲ್. ಇವತ್ತು ಸಂಡೇ ಬ್ಲಾಗ್ನ ಶೇರ್ ಮಾಡ್ತಾ ಇದ್ದೀನಿ. ಸಂಡೇ ಇವತ್ತು ಮುಹೂರ್ತ ಇತ್ತು. ನೆನ್ನೆ ರಿಸೆಪ್ಷನ್ಗೆ ಹೋಗಿ ಬಂದೆ. ಮುಹೂರ್ತಕ್ಕೆ ಹೋಗೋದು ಬೇಡ ಅಂತ ಸುಮ್ಮನಾಗಿದ್ದೆ. ನಮ್ಮಪ್ಪ ಬೆಳಗ್ಗೆಯಿಂದ ಒಂದೇ ಸಮ ಹಿಂಸೆ ತೆಗಿತಿದ್ದಾರೆ, ಬಾರವ ಒಂದು ನಿಮಿಷ ಬಾರವ ಅಂತ. ಸೊ ಅದಕ್ಕೆ ಹೋಗಿ ಬರೋಣ ಅಂತ ಹೇಳ್ಬಿಟ್ಟು ಸುಜಿತ್ ನಾನು ಅಷ್ಟೇ ಹೋಗ್ತಾ ಇರೋದು. ಹೊರಟಿದ್ದೀವಿ ಇವಾಗ. ಸೊ ಸಿಂಪಲಾಗಿ ಒಂದು ಮೈಸೂರು ಸಿಲ್ಕ್ ಸ್ಯಾರಿ ಹಾಕ್ಕೊಂಡು, ಗ್ರೀನ್ ಕಲರ್ದ ಆಲ್ರೆಡಿ ನೋಡಿದ್ದೀರಾ. ಸೊ ಇದನ್ನೇನು ಡೀಟೇಲಾಗಿ ತೋರ್ಸೋಕ್ಕೆ ಹೋಗೋಲ್ಲ. ಸೊ ರಾತ್ರಿ ಹಾಕಿದ ಹಾರ ಬೇರೆ, ಈ ಹಾರ ಬೇರೆ. ಸೊ ಏನು ನೆಕ್ಲೆಸ್ ಎಲ್ಲ ಏನೂ ಹಾಕಿಲ್ಲ, ಸಾಕು ಇಷ್ಟೇ. ಬಿಸಿಲು ಬೇರೆ, ನಂಗೆ ಹೋಗೋಕ್ಕೆ ಇಂಟ್ರೆಸ್ಟ್ ಇಲ್ಲ. ನಮ್ಮ ಅಪ್ಪನ ಹಿಂಸೆಗೆ ಹೋಗ್ತಾ ಇರೋದು, ನಮ್ಮ ತಂಗಿ ಬೇರೆ ಬರ್ತಾಳೆ ಅಂತ. ಸರಿ ಬನ್ನಿ ಹೋಗಿ ಬರೋಣ. ಇಲ್ಲೇ ಈ ಬಿಸಿಲಲ್ಲಿ ಹೋಗೋ ಅಷ್ಟರಲ್ಲಿ ನನ್ನ ಮೇಕಪ್ಪೇ ಹಾಳಾಗೋಗ್ಬೋದೇನೋ ಮೋಸ್ಟ್ಲಿ. ಸರಿ ಹೋಗೋಣ ಸ್ನೇಹಿತರೆ. ಕೆಲಸ ಎಲ್ಲ ಮಾಡಿ ಅಡುಗೆ ತಿಂಡಿ ಎಲ್ಲ ಮುಗಿಸಿ ಮನೆಯವ್ರಿಗೆಲ್ಲ ಮಾಡಿಟ್ಟು ಆಮೇಲೆ ಹೋಗ್ತಾ ಇದ್ದೀನಿ ಮದುವೆ ಕಡೆ. ಸೊ ಅಮ್ಮನೂ ಮೈಸೂರು ಸಿಲ್ಕ್ ಸ್ಯಾರಿ ಉಟ್ಟಿದ್ದಾರೆ. ಸೊ ನನ್ನ ತಂಗಿ ಇವ್ರದ್ದು ಕೂಡ ಬ್ಲಾಗ್ ಇದೆ, ಸಪೋರ್ಟ್ ಮಾಡಿ. ಚಂದು ಶಿವು ಬ್ಲಾಗ್ಸ್ ಅಂತ ನಮ್ಮ ತಂಗಿನೂ ಹೊಸ್ದಾಗಿ ಶುರು ಮಾಡಿದ್ದಾಳೆ. ಸೊ ನಿಮ್ಮ ಎಲ್ಲ ಸಪೋರ್ಟ್ ಅವ್ರಿಗೂ ಕೂಡ ಇರಲಿ. ಸೊ ಅಮ್ಮ ಸ್ವಲ್ಪ ಮದುವೆಗೆಲ್ಲ ಒಂಚೂರು ಓಡಾಡ್ತಿದ್ದಾರೆ. ಸುಜಿತ್ ಗೊತ್ತಲ್ಲ, ತಾತನ ಹತ್ರ ಓಡೋಗೋದು ಓಡಿ ಬರೋದು. ಏನು ಭಯ ಅಂತಂದರೆ ಅಲ್ಲೇನಾದರೂ ಉಲ್ಡಿಸ್ಬಿಟ್ಟೋನು ಅಂತ ಭಯ ಅಷ್ಟೇ. ನಮ್ಮಪ್ಪ ನಮ್ಮಮ್ಮ ಸ್ವಲ್ಪ ಓಡಾಡ್ತಿದ್ರು ಮದುವೆಗೆ. ಸೊ ಅದಕ್ಕೆ ಇವನು ನಮ್ಮ ಅಪ್ಪನ ಹಿಂದೆ ಓಡಾಡ್ತಿದ್ದಾನೆ. ತುಂಬ ಜನ ಇದ್ದರು. ನಾನು ನಮ್ಮ ತಂಗಿ ಎಲ್ಲ ಇಲ್ಲಿ ನಿಂತಿದ್ವಿ ಫಸ್ಟೇ ಮುಹೂರ್ತಕ್ಕೆ ಹೋಗೋಣ ಅಂತ ಹೇಳ್ಬಿಟ್ಟು. ಎಷ್ಟು ಬಿಸಿಲಿತ್ತು ಅಂದರೆ, ಈ ಬಿಸಿಲಲ್ಲಿ ಸ್ಯಾರಿಗಳು ವೇರ್ ಮಾಡೋದು ಬೇಡ, ಆ ಫಂಕ್ಷನ್ನು ಬೇಡ ಅಂತ ಅನ್ನಿಸ್ತಿತ್ತು. ಅಷ್ಟು ಸೆಕೆ, ಅಷ್ಟು ಬೆಂಕಿ ಥರ ಬಿಸಿಲು, ನಿಜವಾಗ್ಲೂ ತಡ್ಕೊಳಕ್ಕಾಗ್ತಾ ಇರಲಿಲ್ಲ. ಸೊ ಬೇಗ ನಾವು ಫಸ್ಟು ಮುಹೂರ್ತ ಮುಗಿಸಿ ಆಮೇಲೆ ಊಟ ಮಾಡಿಕೊಂಡು ಶ್ವೇತಾ ಅವ್ರ ಶಾಪಿಗೆ ಹೋಗಿ ಬಂದೆ ಸ್ನೇಹಿತರೆ ಮನೆಗೆ. ಹಲೋ ಸ್ನೇಹಿತರೆ, ಮದುವೆ ಮುಗಿಸ್ಕೊಂಬಂದಿದ್ದಾಯಿತು. ತುಂಬ ಬಿಸಿಲು, ಇಲ್ಲೇ ಕೂತ್ಬಿಟ್ಟಿದ್ದೀನಿ, ಸೆಕೆ ತಡೆಯೋಕ್ಕಾಗ್ತಾಯಿಲ್ಲ. ಸಂಡೇ ಬೇರೆ, ಅಡುಗೆ ಎಲ್ಲ ಮಾಡಿಟ್ಟು ಹೋಗಿದ್ದೆ. ಸೊ ಬರೋಷ್ಟರಲ್ಲಿ ಮನೆಯವರು ಊಟ ಮಾಡಿದ್ದಾರೆ.
ಸೊ ತುಂಬ ಅಂದರೆ ತುಂಬ ಬಿಸಿಲು ತಡ್ಕೊಳಕ್ಕಾಗ್ತಾಯಿಲ್ಲ. ಏನಾದರೂ ಒಂದು ಏರ್ ಪ್ಯಾಕ್ ಹಾಕ್ಬೇಕು. ಎಲ್ಲರೂ ಏನು ಬೈತಿದ್ದಾರೆ ಗೊತ್ತಾ ನನಗೆ, ಯಾಕೆ ಇಷ್ಟೊಂದು ಸಣ್ಣಕ್ಕಾಗಿದ್ಯಾ, ಹೇರೆಲ್ಲ ಯಾಕೆ ಇಷ್ಟೊಂದು ತೆಳ್ಳಗಾಗಿದೆ, ಯಾಕೆ ಇಷ್ಟು ಸಣ್ಣಗಾಗಿರೋದು ನೀನು ಅಂತ ಎಲ್ಲರೂ ಬೈತಾಯಿದ್ರು. ಸೊ ಏನು ಗೊತ್ತಾ, ಸಣ್ಣಕ್ಕಾದರೂ ಚೆನ್ನಾಗಿ ಕಾಣಿಸ್ತೀನಲ್ವ, ಏನು ಅಷ್ಟೊಂದು ವರ್ಷದಾಗಿ ಏನು ಕಾಣಿಸ್ತಾ ಇಲ್ಲಲ್ವ. ಸೊ ಇವತ್ತು ಸಿಂಪಲಾಗಿ ಹೋಗಿದ್ದೆ. ಏನು ಡೀಟೇಲಾಗಿ ಹೇಳೋಕ್ಕಾಗಲಿಲ್ಲ. ಒಂದೇ ಒಂದು ಲಾಂಗ್ ಹಾರ ಹಾಕ್ಕೊಂಡು, ನೆಕ್ಲೆಸ್ ಎಲ್ಲ ಏನೂ ಹಾಕಲಿಲ್ಲ, ಒಂದು ಚುಮ್ಕ ಹಾಕ್ಕೊಂಡು, ಬ್ಯಾಂಗಲ್ಸ್ ಹಾಕ್ಕೊಂಡು ಸಿಂಪಲಾಗಿ ಬ್ಯೂಟಿಫುಲ್ಲಾಗಿ ರೆಡಿಯಾಗಿ ಹೋಗಿ ಬಂದಿದ್ದಾಯಿತು. ಸೊ ಮೇಕಪ್ ಕೂಡ ಹಾಳಾಗಿಲ್ಲ. ಅಷ್ಟು ಬಿಸಿಲಲ್ಲಿ ಹೋಗಿ ಬಂದರೂ ಮೇಕಪ್ ನೋಡಿ ಎಷ್ಟು ಚೆನ್ನಾಗಿದೆ. ಸೊ ನಾನೇ ಮಾಡ್ಕೊಂಡಿದ್ದು. ನೈಟು ಅಷ್ಟೇ, ರಾಧಾ ಅವ್ರ ಹತ್ರ ಸ್ಯಾರಿ ಡ್ರಾಪಿಂಗ್ ಮಾಡಿಸ್ಕೊಂಡಿದ್ದೆ. ಬಟ್ ಅದು ಬಿಟ್ಟರೆ ಹೇರ್ ಸ್ಟೈಲು ಎಲ್ಲ ತುಂಬ ಚೆನ್ನಾಗಿ ಮಾಡ್ಕೊಟ್ಟಿದ್ರು. ಸೀರೆನೂ ಚೆನ್ನಾಗಿ ಉಡಿಸಿದ್ರು ರಾಧಾ ಅವರು. ಥ್ಯಾಂಕ್ ಯು ರಾಧಾ, ತುಂಬ ಚೆನ್ನಾಗಿ ಕಾಣಿಸ್ತಿದೆ. ಎಲ್ಲರೂ ಕೂಡ ತುಂಬ ಕಾಂಪ್ಲಿಮೆಂಟ್ಸ್ ಬರ್ತಾ ಇದೆ ನನಗೆ ಸ್ಟೇಟಸಲ್ಲಿ ಎಲ್ಲ. ಸೊ ಏನು ಗೊತ್ತಾ, ನನ್ನ ಫ್ರೆಂಡ್ಸ್ಗೆ ಅಥವಾ ನಮ್ಮ ವ್ಯೂವರ್ಸ್ಗೆ ನಾನು ರೆಡಿ ಆಗೋದೇ ನೋಡೋದೇ ಖುಷಿ ಅಂತ ಕಮೆಂಟ್ ಮಾಡ್ತೀರಾ ನನ್ನ ಫ್ರೆಂಡ್ಸ್ಗಳು. ಏನು ಫಂಕ್ಷನ್ಗೆ ಹೋಗ್ತೀಯವ್ವ ತಾಯಿ ನೀನು, ನಮ್ಮ ಕೈಗೆ ಸಿಗೋಲ್ಲ, ಯಾವಾಗಲೂ ಫಂಕ್ಷನ್ ಅಂತ. ತುಂಬ ಖುಷಿಯಾಗುತ್ತೆ ಎಲ್ಲರೂ ಅಂದರೆ. ನಾನು ಹೇಗೆ ಅಂತ ಅಂದರೆ, ಯಾರೇ ಕರೀಲಿ ಅಂದರೆ ನನಗೆ ಬೇಕಾದವರು, ಬಡವರು ಶ್ರೀಮಂತರು ಯಾರೇ ಆಗಿರಲಿ, ಸೊ ಮದುವೆಗೆ ಫಂಕ್ಷನ್ಗೆ ಕರೆದ್ರಾ, ನಮ್ಮ ಮನೆಗೆ ಅಟೆಂಡ್ ಮಾಡ್ತಿದ್ದಾರಾ, ಸೊ ಖಂಡಿತ ಎಷ್ಟೇ ಕಷ್ಟ ಆಗಲಿ, ಮನೆಯವ್ರು ಬಂದಿಲ್ಲ ಅಂದರೂ ಪರವಾಗಿಲ್ಲ, ನನ್ನ ಮಕ್ಳು ಕರ್ಕೊಂಡು ನಾನು ಫಂಕ್ಷನ್ ಅಟೆಂಡ್ ಮಾಡಿ ಬರ್ತೀನಿ. ಸೊ ಅದು ನನ್ನದೊಂದು ಗುಣ ಅಂತಲೇ ಹೇಳ್ಬೋದು, ಅಥವಾ ನನ್ನದು ಪ್ರೀತಿ ಅಂತಲೇ ಹೇಳ್ಬೋದು. ಸೊ ಅದರಲ್ಲೂ ಯಾರು ನಮ್ಮೂರಲ್ಲಿರುವರು ಯಾರಾದರೂ ಕರೀರಿ, ನಾನು ಹೋಗಿ ಬರ್ತೀನಿ. ನಮ್ಮನೆ ಫಂಕ್ಷನ್ಗೆ ಎಲ್ಲರೂ ಬರಬೇಕಲ್ವ. ಜನ ಬೇಕು ಕಣ್ರಿ, ದುಡ್ಡು ತೊಗೊಂಡು ಏನು ಮಾಡ್ತೀರಾ, ಜನ ಬೇಕು, ಜನ ಬೆಂಬಲಿಸಿ ನಮ್ಮನ್ನು ಪ್ರೀತಿಸ್ಬೇಕು. ಸೊ ದುಡ್ಡು ಸಂಪಾದನೆ ಮಾಡ್ಬೋದು ಅಲ್ವಾ. ಸೊ ನನಗಂತೂ ನನಗೆ ಖುಷಿ ಇದೆ, ಎಲ್ಲರೂ ಚೆನ್ನಾಗಿ ಮಾತಾಡಿಸ್ತಾರೆ ನನಗೆ. ಸ್ವಲ್ಪ ಜನ ರಿಲೇಟಿವ್ಸು ಸ್ವಲ್ಪ ಗೊತ್ತೇ ಇದೆಯಲ್ಲ, ಎಲ್ಲೇ ಹೋದ್ರೂ ಸ್ವಲ್ಪ ಊರ್ಕೊಳ್ಳೋದು, ನಮ್ಮನ್ನು ನೋಡಿ ಜಲಸ್ ಪಡೋದು. ಅಲ್ಲ, ಪಡ್ತಾ ಇರಲಿ, ತೊಂದರೆ ಇಲ್ಲ. ಜಲಸ್ ಪಟ್ಟಷ್ಟು ನಮ್ಗೆ ಖುಷಿ ಆಗ್ತದೆ. ಅವರು ನೋಡಿ ಜಲಸ್ ಪಡೋಕ್ಕೆ ಹೋಗಲ್ಲ. ಬಟ್ ತಮ್ಮನ್ನು ನೋಡಿ ಅವ್ರು ಹಂಗೆ ಅಂದ್ಕೊಂಡಾಗ ನಾವೇನು ಮಾಡ್ಲಿಕ್ಕಾಗುತ್ತೆ ಅಲ್ವಾ. ಸೊ ದೇವರ ಆಶೀರ್ವಾದ ಹೊಂದಿದ್ರೆ ಸಾಕು ಅಂತ ಹೇಳ್ತೀನಿ ಯಾವಾಗಲೂ. ಸೊ ಬರ್ತಾ ಶ್ವೇತಾ ಅವ್ರ ಶಾಪಿಗೆ ವಿಸಿಟ್ ಮಾಡ್ಕೊಂಡ್ಬಂದೆ. ಬ್ಯೂಟಿಫುಲ್ ಆದಂಥ ಡ್ರೆಸ್ಗಳ ಕಲೆಕ್ಷನ್ ಹಾಕಿದ್ದಾರೆ. ಸೊ ಯಾರು ಮಿಸ್ ಮಾಡ್ಕೋಬೇಡಿ, ನಾಳೆ ಖಂಡಿತ ನಿಮ್ಮನ್ನೆಲ್ಲನೂ ಭೇಟಿ ಮಾಡಲಿಕ್ಕೆ ಅಂತ ಬರ್ತಾ ಇದ್ದೀನಿ. ನೀವು ಕೂಡ ಬನ್ನಿ. ಸುಮಾರಷ್ಟು ಜನ ಸ್ಯಾರಿ ಹಾಕೊಂಡ್ಬನ್ನಿ ಶ್ವೇತಾ ಅವರೇ ಅಂತ ಕಮೆಂಟ್ ಮಾಡಿದ್ದೀರಾ. ಖಂಡಿತ ಸ್ಯಾರಿ ವೇರ್ ಮಾಡ್ಕೊಂಡ್ಬರ್ತೀನಿ. ಇನ್ನೂ ಒಂದು ಹೊಸ ಬ್ಯೂಟಿಫುಲ್ ಸ್ಯಾರಿನ ಹಾಕೊಂಡು ಬರ್ತೀನಿ ನಾಳೆ. ಸೊ ವೆಯ್ಟ್ ಮಾಡ್ತಾ ಇರ್ತೀನಿ. ಜಾಸ್ತಿ ಹೊತ್ತಿರಲ್ಲ, 1 ಅವರ್ ಇರ್ತೀನಿ ಅಷ್ಟೇ. ಸೊ ಬನ್ನಿರಿ, ಎಲ್ಲರೂ ಬನ್ನಿ. ತುಂಬ ಬಿಸಿಲಿದೆ, ಬಿಸಿಲು ಕಡಿಮೆ ಮಾಡ್ಕೊಂಡು ಆಯಿತಾ. ಸಿಗೋಣ ಎಲ್ಲರೂ. ಸೊ ಇವಾಗ ಸ್ಯಾರಿ ಚೇಂಜ್ ಮಾಡಿಕೊಂಡು ಸ್ವಲ್ಪ ಬಿಸಿಲು ತಡೆಯೋಕ್ಕಾಗ್ತಾಯಿಲ್ಲ, ಸ್ವಲ್ಪ ಏನಾದರೂ ಹೇರ್ ಪ್ಯಾಕ್ ಹಾಕ್ಕೊಂಡು ಆಮೇಲೆ ಸ್ನಾನ ಮಾಡ್ಕೊಳ್ಳೋಣ ಮತ್ತೆ ಅಂತ ಅಂದ್ಕೊಂಡಿದ್ದೀನಿ. ಆಯಿತು, ಆಮೇಲೆ ಸಿಗೋಣ ಸ್ನೇಹಿತರೆ. ಇದೆಲ್ಲ ಬಿಚ್ಚಿಟ್ಬಿಟ್ಟು ಫಸ್ಟು ನೀರು ಕುಡಿಬೇಕು, ಮಡಿಕೆ ನೀರು.